ನಂಬಿದ ಭಕ್ತ ಮತ್ತು ಕಲ್ಲಿನ ದೈವ. ಹಿಂದೆ ಒಂದು ಹಳ್ಳಿಯಲ್ಲಿ ರಂಗಣ್ಣ ಎಂಬ ಒಬ್ಬ ಬಡ ರೈತನಿದ್ದನು. ಅವನು ಬಹಳ ಮುಗ್ಧ ಮತ್ತು ಅತೀವ ದೈವಭಕ್ತ. ಅವನಿಗೆ ಅಕ್ಷರಜ್ಞಾನವಿರಲಿಲ್ಲ, ಆದರೆ ದೇವರು ಎಲ್ಲವನ್ನೂ ನೋಡಿಕೊಳ್ಳುತ್ತಾನೆ ಎಂಬ ಅಚಲವಾದ ನಂಬಿಕೆ ಅವನಲ್ಲಿತ್ತು. ಒಮ್ಮೆ ಗ್ರಾಮದಲ್ಲಿ ಭೀಕರ ಬರಗಾಲ ಬಂದಿತು. ಬೆಳೆಗಳೆಲ್ಲ ಒಣಗಿ ಹೋದವು. ಗ್ರಾಮಸ್ಥರೆಲ್ಲರೂ ಸೇರಿ ಮಳೆಗಾಗಿ ದೇವಸ್ಥಾನದಲ್ಲಿ ದೊಡ್ಡ ಪೂಜೆ ಹಮ್ಮಿಕೊಂಡರು. ರಂಗಣ್ಣನು ಅಲ್ಲಿಗೆ ಹೋದನು. ಅಂದು ಪೂಜೆ ಮುಗಿದ ಮೇಲೆ ಪುರೋಹಿತರು ಪ್ರವಚನ ನೀಡುತ್ತಾ, ಮನಸ್ಸಿನಲ್ಲಿ ದೃಢವಾದ ಭಕ್ತಿಯಿದ್ದರೆ ದೇವರು ನಮಗಾಗಿ ಪ್ರತ್ಯಕ್ಷನಾಗುತ್ತಾನೆ ಮತ್ತು ನಮ್ಮ ಸಂಕಷ್ಟಗಳನ್ನು ದೂರ ಮಾಡುತ್ತಾನೆ ಎಂದು ಹೇಳಿದರು. ಈ ಮಾತು ರಂಗಣ್ಣನ ಮನಸ್ಸಿನಲ್ಲಿ ಆಳವಾಗಿ ಉಳಿಯಿತು. ಅವನು ಅಂದೇ ನಿರ್ಧರಿಸಿದನು, ನನ್ನ ಗ್ರಾಮದ ಕಷ್ಟ ದೂರವಾಗಲು ನಾನು ದೇವರನ್ನು ಭೇಟಿಯಾಗಲೇಬೇಕು. ರಂಗಣ್ಣನ ಹಠ. ಮಾರನೆಯ ದಿನ ರಂಗಣ್ಣ ಊರ ಹೊರಗಿನ ಗುಡ್ಡದ ಮೇಲಿರುವ ಒಂದು ಹಳೆಯ ಕಾಳಿ ದೇವಸ್ಥಾನಕ್ಕೆ ಹೋದನು. ಅಲ್ಲಿ ಒಂದು ಕಲ್ಲಿನ ವಿಗ್ರಹವಿತ್ತು. ರಂಗಣ್ಣ ಅದರ ಮುಂದೆ ಕುಳಿತು, ತಾಯಿ, ಊರಿನಲ್ಲಿ ಮಳೆಯಿಲ್ಲದೆ ಜಾನುವಾರುಗಳು ಸಾಯುತ್ತಿವೆ. ನೀನು ಬಂದು ನಮಗೆ ದರ್ಶನ ನೀಡುವವರೆಗೂ ನಾನು ಇಲ್ಲಿಂದ ಕದಲುವುದಿಲ್ಲ, ಅನ್ನ ನೀರು ಮುಟ್ಟುವುದಿಲ್ಲ ಎಂದು ಹಠ ಹಿಡಿದು ಕುಳಿತನು. ದಿನಗಳು ಕಳೆದವು. ರಂಗಣ್ಣನ ಆರೋಗ್ಯ ಕ್ಷೀಣಿಸುತ್ತಾ ಬಂತು. ಊರಿನವರು ಬಂದು, ಅದು ಬರೀ ಕಲ್ಲು, ನೀನು ಸುಮ್ಮನೆ ಪ್ರಾಣ ಬಿಡಬೇಡ ಎಂದು ಎಷ್ಟೇ ತಿಳಿ ಹೇಳಿದರೂ ರಂಗಣ್ಣ ಕೇಳಲಿಲ್ಲ. ದೇವರು ಬಂದೇ ಬರುತ್ತಾನೆ ಎಂಬುದು ಅವನ ಏಕೈಕ ಉತ್ತರವಾಗಿತ್ತು. ದೇವರ ದರ್ಶನ. ರಂಗಣ್ಣನ ನಿಸ್ವಾರ್ಥವಾದ ಮತ್ತು ಮುಗ್ಧವಾದ ಭಕ್ತಿಗೆ ದೇವನ ಮನಸ್ಸು ಕರಗಿತು. ಮೂರನೆಯ ದಿನದ ರಾತ್ರಿ ವಿಗ್ರಹದಿಂದ ಒಂದು ದಿವ್ಯವಾದ ಬೆಳಕು ಹೊರಹೊಮ್ಮಿತು. ಸಾಕ್ಷಾತ್ ದೈವವೇ ರಂಗಣ್ಣನ ಮುಂದೆ ಪ್ರತ್ಯಕ್ಷವಾಯಿತು. ದೇವರು ಕೇಳಿದನು, ಮಗು, ನಿನ್ನ ಈ ಕಠಿಣ ತಪಸ್ಸಿಗೆ ಕಾರಣವೇನು? ನಿನಗೇನು ಬೇಕು? ರಂಗಣ್ಣ ಕಣ್ಣೀರು ಹಾಕುತ್ತಾ ಕೈಮುಗಿದು, ತಂದೆ, ತಾಯಿ, ನನಗಾಗಿ ಏನು ಬೇಡ, ನಮ್ಮ ಊರಿನ ಕೆರೆ ಕಟ್ಟೆಗಳು ತುಂಬಲಿ, ಎಲ್ಲರಿಗೂ ಹೊಟ್ಟೆ ತುಂಬಾ ಅನ್ನ ಸಿಗುವಂತೆ ಮಾಡು ಎಂದು ಬೇಡಿಕೊಂಡನು. ರಂಗಣ್ಣನ ನಿಷ್ಕಲ್ಮಶವಾದ ಭಕ್ತಿಗೆ ಮೆಚ್ಚಿದ ದೇವರು, ನಿನ್ನ ಭಕ್ತಿಯೇ ನಿನ್ನ ಶಕ್ತಿ. ನಾಳೆಯಿಂದಲೇ ನಿನ್ನ ಗ್ರಾಮದಲ್ಲಿ ಮಳೆಯಾಗುತ್ತದೆ, ಯಾರಿಗೂ ಹಸಿವಿನ ಸಂಕಷ್ಟ ಬರುವುದಿಲ್ಲ ಎಂದು ವರ ನೀಡಿ ಮಾಯವಾದನು. ಮರುದಿನ ಬೆಳಿಗ್ಗೆ ಇಡೀ ಗ್ರಾಮವೇ ಅಚ್ಚರಿಪಡುವಂತೆ ಕಾರ್ಮೋಡಗಳು ಕವಿದವು ಮತ್ತು ಸುರಿಯುವ ಮಳೆಯಿಂದ ಒಣಗಿದ್ದ ಭೂಮಿ ತಂಪಾಯಿತು. ಕಥೆಯ ಸಾರಾಂಶ. ದೈವವು ಪಾಂಡಿತ್ಯದಲ್ಲಾಗಲಿ ಅಥವಾ ಆಡಂಬರದ ಪೂಜೆಯಲ್ಲಾಗಲಿ ಇರುವುದಿಲ್ಲ, ಬದಲಾಗಿ ಭಕ್ತನ ನಿಷ್ಕಲ್ಮಶವಾದ ನಂಬಿಕೆ ಮತ್ತು ಪರಿಶುದ್ಧವಾದ ಮನಸ್ಸಿನಲ್ಲಿ ನೆಲೆಸಿರುತ್ತದೆ.